ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಸರ್? ಯಾವ ಕ್ವಶನ್ಸ್ ನಾವು ಮಿಸ್ ಮಾಡದೆ ಓದಲೇಬೇಕು? ಯಾವ ಕ್ವಶನ್ಸ್ ತುಂಬಾ ಈಸಿಯಾಗಿ ನಾವು ಓದ್ಬೋದು ಅಂತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಹಾಗಾದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 50 ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ನಿಮ್ಗೆ ಏನು ಡೌಟ್ಸ್ ಇರುತ್ತೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಯಾವ ಕ್ವಶನ್ಸ್ ನಾವು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಓದಬೇಕು, ಯಾವ್ದು ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾವ ಕ್ವಶನ್ಸ್ ಗಳನ್ನ ಓದಿದ್ರೆ ನಾವು ತುಂಬಾ ಸುಲಭವಾಗಿ ಪಾಸ್ ಆಗ್ಬೋದು ಅಂತ ಏನು ಡೌಟ್ಸ್ ಇರುತ್ತಲ್ಲ ನಿಮಗೆ, ಆ ರೀತಿ ಟಾಪ್ 50 ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ನೀವು ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಟಾಪ್ 50 ಕ್ವಶನ್ಸ್ ಆಫ್ ಸೋಷಿಯಲ್ ಸೈನ್ಸ್. ಸೊ ನೋಡ್ತಾ ಹೋಗೋಣ ಅಲ್ವಾ, ಡಿಸ್ಕಷನ್ ಮಾಡೋಣ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಏನು ಕ್ವಶನ್ಸ್ ಏನು ಕೊಡ್ತೀನಲ್ವಾ, ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಈ ಕ್ವಶನ್ಸ್ಗಳೇ ಇರಲಿ. ಮತ್ತೆ ಈ ಪ್ರತಿಯೊಂದು ಕ್ವಶನ್ಗೂ ಕೂಡ ಏನು ಆನ್ಸರ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹಾಕ್ತಾ ಹೋಗ್ಬೋದು, ಓಕೆ? ಸೊ ಪ್ರತಿಯೊಂದು ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹಾಕ್ತಾ ಹೋಗಿ. ಸೊ ಮತ್ತೆ ಈ ಒಂದು PDF ನಿಮಗೆ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ PW ಕನ್ನಡ 8910 ಅಂತ. ಸೊ ಅಲ್ಲಿ ಅದಕ್ಕೆ ನೀವು ಜಾಯ್ನ್ ಆಗಬೇಕು. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಮತ್ತೆ ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಓಕೆನಾ? ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣಲ್ವಾ. ಟಾಪ್ 50 ಕ್ವಶನ್ಸ್ ಯಾವ್ದಪ್ಪ ಅಂತ ಆದ್ರೆ, ಸೊ ಓಕೆ, ಇಲ್ಲಿ ಎಲ್ಲ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ, ಓಕೆ? 1 2 3 4 5 ಎಲ್ಲ ಕೂಡ ಮಿಕ್ಸ್ ಇದೆ. ಸೊ ನೋಡ್ಕೊಬರೋಣ ಯಾವ್ದು ವೆರಿ ಇಂಪಾರ್ಟೆಂಟ್ ಅಂತ. ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಫಸ್ಟ್, ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತೆ ಪರಿಣಾಮಗಳು ಏನು ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ, ಓಕೆನಾ? ಫಸ್ಟ್ ಚಾಪ್ಟರ್ ಇಂದಲೇ ಕೇಳ್ತಾರೆ ಇದನ್ನ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ದೆನ್, ಹೌ ಡಿಡ್ ಮಾರ್ತಾಂಡ ವರ್ಮ ಕಂಟ್ರೋಲ್ ದ ಡಚ್. ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳ್ತಾರೆ. ಸೊ ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಚಾಪ್ಟರ್ ಇಂದ ಪಕ್ಕ ಕೇಳ್ತಕ್ಕಂಥ 2 ಕ್ವಶನ್ಸ್ಗಳು. ದೆನ್, ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್. 1857 ದಂಗೆಯ ವೈಫಲ್ಯಕ್ಕೆ ಕಾರಣಗಳು ಏನು ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಸೊ ದೆನ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ 1857 ರಿವೋಲ್ಟ್. 1857 ದಂಗೆಯ ಪರಿಣಾಮಗಳೇನು ಅಂತ ಕೇಳ್ತಾರೆ, ಓಕೆನಾ? ಏನ್ ಹೇಳಿ, ಪರಿಣಾಮಗಳು ಏನಂತ ಕೇಳ್ತಾರೆ. ಮತ್ತೆ ಇದ್ರ ಜೊತೆಗೆ ರೀಸನ್ಸ್, ಓಕೆ, ವಾಟ್ ಆರ್ ದ ರೀಸನ್ಸ್ ಫಾರ್ 1857 ರಿವೋಲ್ಟ್ ಅಂತ ಕೂಡ ಕೇಳ್ಬೋದು. ಅದು ಕೂಡ ವೆರಿ ಇಂಪಾರ್ಟೆಂಟ್. ಲೈಕ್ ಪೊಲಿಟಿಕಲ್ ರೀಸನ್ಸ್, ಎಕನಾಮಿಕಲ್ ರೀಸನ್ಸ್, ಮಿಲಿಟರಿ ರೀಸನ್ಸ್ ಎಲ್ಲ ಬರ್ತಾ ಹೋಗ್ತಲ್ವಾ, ಆ ರೀಸನ್ಸ್ ಕೂಡ ಕಲೀರಿ. ಈ ಚಾಪ್ಟರ್ ನಲ್ಲಿ ಈ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಲ್ಲಿ ವೆರಿ ವೆರಿ ಈಸಿ 3 ಕ್ವಶನ್ಸ್ ಬರೋದು. ರೀಸನ್ಸ್, ಓಕೆ, ಫೇಲ್ಯೂರ್ಗೆ ರೀಸನ್ಸ್, ಆಮೇಲೆ ಕಾನ್ಸಿಕ್ವೆನ್ಸಸ್. ಕ್ಲಿಯರಾ? ದೆನ್, ಡಿಫರೆನ್ಸಸ್, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡಿಸಿಡಿಯಸ್ ಫಾರೆಸ್ಟ್ ಅಂತ ಕೇಳ್ತಾರೆ. ಫಾರೆಸ್ಟ್ ಗಳ ಒಂದು ಏನು ಡಿಫರೆನ್ಸಸ್ಗಳು, ಅಲ್ಲಿ ಏನು ನಿಮಗೆ ಚಾಪ್ಟರ್ ಅಲ್ಲಿ ಒಂದು 5-6 ಟೈಪ್ ಆಫ್ ಫಾರೆಸ್ಟ್ ಬರುತ್ತಲ್ವಾ, ಪ್ರತಿಯೊಂದು ಲಕ್ಷಣ ಗೊತ್ತಿರಬೇಕು, ಮತ್ತೆ ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಬರೀಲಿಕ್ಕೂ ಕೂಡ ಗೊತ್ತಿರಬೇಕು. ಆ ಫಾರೆಸ್ಟ್ಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಎಲ್ಲಿ ಕಂಡು ಬರುತ್ತೆ, ಎಷ್ಟು ಪ್ರಮಾಣದ ಮಳೆ ಪಡೀತವೆ, ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತವೆ, ಎಲ್ಲ ಕ್ಲಿಯರ್ ಗೊತ್ತಿರಬೇಕು. ದೆನ್, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂಡ್ ವೈ ಫಾರೆಸ್ಟ್ ಆರ್ ಯೂಸ್ಫುಲ್. ಅರಣ್ಯಗಳ ಮಹತ್ವ ಮತ್ತೆ ಅರಣ್ಯಗಳನ್ನ ಏನಕ್ಕೆ ಉಪಯೋಗವಾಗಿದೆ, ಹೇಗೆ ಮನುಷ್ಯರಿಗೆ ಉಪಯುಕ್ತವಾಗಿದೆ ಅಂತ ಕೇಳ್ತಾರೆ, ಓಕೆನಾ? 3 ಮಾರ್ಕ್ಸ್ಗೆ ಎರಡು ಕೂಡ, ಇದೆರಡು ಕೂಡ 3 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ? ನೆಕ್ಸ್ಟ್ ನೋಡೋಣ. ವಾಟ್ ಆರ್ ದ ಕಾಸಸ್ ಆಫ್ ಫ್ಲಡ್ಸ್ ಅಂತ ಕೇಳ್ತಾರೆ. ಪ್ರವಾಹಕ್ಕೆ ಕಾರಣಗಳೇನು ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ದೆನ್, ವಾಟ್ ಆರ್ ದ ಗವರ್ನಮೆಂಟ್ ಮೆಜರ್ಸ್ ಟು ಎಲಿಮಿನೇಟ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ನಿರುದ್ಯೋಗವನ್ನು ನಿವಾರಿಸಲಿಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಇಲ್ಲಿವರೆಗೆ. ನಿರುದ್ಯೋಗ ಅಂತಂದ್ರೆ ಯುವಕರಿಗೆ ಕೆಲಸವನ್ನ ಕೊಡ್ಬೇಕಲ್ವಾ, ಕೆಲಸ ಇಲ್ಲ ಯಾರು ಕೂರಬಾರ್ದು, ಕೆಲಸ ಕೊಡ್ಲಿಕ್ಕೋಸ್ಕರ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾರೆ. ದೆನ್, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸವನ್ನ ವಿವರಿಸಿ ಅಂತ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ. ಗೊತ್ತಿದೆ ಅಲ್ವಾ, ತುಂಬಾ ಸರಿ ರಿವಿಷನ್ ಆಗಿದೆ. ಆಮೇಲೆ ಈ ಎಲ್ಲಾ ಕ್ವಶನ್ಸ್ಗಳು, ಟಾಪ್ 50 ಕ್ವಶನ್ಸ್ಗಳು ಕೂಡ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ರಿವಿಷನ್ ಕ್ಲಾಸಸ್ ಅಲ್ಲಿ, LBS ಸೀರೀಸ್ ಅಲ್ಲಿ, ಮತ್ತೆ ಮಾಡಲ್ ಪೇಪರ್ಸ್ ಅಲ್ಲಿ ಎಲ್ಲ ಕಡೆ ರಿಪೀಟ್ ಆಗಿದೆ. ನೀವು ಕ್ಲಾಸಸ್ ಅನ್ನ ಕೇಳ್ತಾ ಹೋಗಿ, ಓಕೆನಾ? ಸೊ ಅಲ್ಲೆಲ್ಲ ನಿಮಗೆ ಪ್ರತಿಯೊಂದು 50 ಕ್ವಶನ್ಗೂ ಆನ್ಸರ್ ಸಿಗುತ್ತೆ. ದೆನ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾರೆ. ದೆನ್, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪರ್ಸನಲ್ ಫೈನಾನ್ಸ್. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಇದು ಕೂಡ, ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ದೆನ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಸರ್ವಿಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ಗಳ ಕಾರ್ಯಗಳೇನು, ಸೇವೆಗಳೇನು, ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ನಮಗೆ, ಬ್ಯಾಂಕ್ ಹೋಗೋದ್ರಿಂದ, ಅಕೌಂಟ್ ಓಪನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ದೆನ್, ವಾಟ್ ಆರ್ ದ ಸರ್ವಿಸಸ್ ಆಫ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಏನೇನು ಸೌಲಭ್ಯಗಳನ್ನ ಒದಗಿಸುತ್ತವೆ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ದೆನ್, ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಟು ಪ್ರಮೋಟ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನು ರಕ್ಷಿಸಲು ಭಾರತ ಕೈಗೊಂಡಿರುವ ಕ್ರಮಗಳು ಯಾವುದು ಅಂತ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್.
ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ನಾವು ಸಿಂಪಲ್ ಆಗಿ. ದೆನ್ ಸೊ ಓಕೆ, ಇಲ್ಲಿವರೆಗೆ ಏನಾಯ್ತು 3 ಮಾರ್ಕ್ಸ್ ನೋಡಿದ್ರಲ್ವಾ. ಸೊ ದೆನ್ ನೋಡಿ, ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ, ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ. ಅಂತಾರಾಷ್ಟ್ರೀಯ ನೀತಿ ಅಂತ ಬಂದಾಗ ಅಲ್ಲಿ ಯಾವುದು ಕೆಲವೊಂದು 5 or 6 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಇದೆ, ಅದನ್ನ ಇಂಡಿಯಾ ಫಾಲೋ ಮಾಡೇ ಮಾಡುತ್ತೆ, ಯಾವುದು ಅಂತ ಕೇಳ್ತಾರೆ. ದೆನ್ ವಾಟ್ ಆರ್ ದ ಮೆಜರ್ಸ್ ಟು ಕಾಂಬ್ಯಾಟ್ ಸೈಕ್ಲೋನ್ಸ್, ಓಕೆ, ಚಂಡಮಾರುತಗಳನ್ನ ಹೇಗೆ ಎದುರಿಸೋದು ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಅಥವಾ ಇಲ್ಲಿ ಹಲವಾರು ನ್ಯಾಚುರಲ್ ಡಿಸಾಸ್ಟರ್ಸ್ ಗಳು ಬರ್ತಾ ಹೋಗುತ್ತೆ, ಪ್ರತಿಯೊಂದದ್ದು ನೀವು ರೀಸನ್ಸ್ ಏನು, ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ತಿಳ್ಕೊಂಡಿರ್ಬೇಕು. ಸೊ ಕ್ಲಿಯರ್ ಆಯ್ತಲ್ವಾ. ಸೊ ದೆನ್ ನೋಡಿ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ 5 year plans ಅಂತ ಕೇಳ್ತಾರೆ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಅಂತ 2 ಮಾರ್ಕ್ಸ್ಗೆ. ಕ್ಲಿಯರಾ? ಪ್ರತಿಯೊಂದಕ್ಕೂ ಆನ್ಸರ್ನ ಕಮೆಂಟ್ ಸೆಕ್ಷನ್ ಆಗ್ತಾ ಹೋಗ್ಬೇಕು. ದೆನ್ ಹೌ ದ ಡಾಕ್ಟರ್ ಆಫ್ ಲ್ಯಾಬ್ಸ್ ಹೆಲ್ಪ್ಡ್ ಎಕ್ಸ್ಪ್ಯಾಂಡ್ ಬ್ರಿಟಿಷ್ ಪವರ್, ಬ್ರಿಟಿಷ್ ಅಧಿಕಾರವನ್ನ ವಿಸ್ತರಿಸಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಹೇಗೆ ಹೆಲ್ಪ್ ಮಾಡ್ತಂತ ಕೇಳ್ತಾರೆ. ಯಾರು ಜಾರಿ ತಂದಿದ್ದು ಮತ್ತೆ ಆ ಪ್ರಿನ್ಸಿಪಲ್ಸ್ಗಳು ಎರಡು ಯಾವುದು, ಸಬ್ಸಿಡರಿ ಅಲಯನ್ಸ್ ಮತ್ತೆ ಡಾಕ್ಟರ್ ಆಫ್ ಲ್ಯಾಬ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಸ್ಟೇಟ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2 ಮಾರ್ಕ್ಸ್ಗೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನ ತಿಳಿಸಿ ಅಂತ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ದೆನ್ ಹೌ ವಾಸ್ ದ ಹೈದರಾಬಾದ್ ಸ್ಟೇಟ್ ಮರ್ಜ್ಡ್ ಇನ್ ಟು ದ ಇಂಡಿಯನ್ ಯೂನಿಯನ್, ಹೈದರಾಬಾದ್ ರಾಜ್ಯವನ್ನ ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು, ಯಾವಾಗ ಸೇರಿಸಿದ್ರು, ಹೇಗೆ ಸೇರಿಸಿದ್ರು ಎಲ್ಲ ಕೂಡ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮಗೆ. ಎಲ್ಲ ಕೂಡ ರಿವಿಷನ್ ಆಗಿದೆ ಆಲ್ರೆಡಿ, ಯಾವುದು ಕೂಡ ಹೊಸ ಕ್ವಶನ್ಸ್ ಯಾವುದು ಇಲ್ಲ, ಎಲ್ಲ ರಿಪೀಟ್ ಆಗಿರೋದೆ. ದೆನ್ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಪರ್ಮನೆಂಟ್ ಕೆನಲ್ಸ್ ಅಂಡ್ ಫ್ಲಡ್ ಕೆನಲ್ಸ್ ಅಂತ ಕೇಳ್ತಾರೆ. ಓಕೆ, ಶಾಶ್ವತ ಕಾಲುವೆ ಮತ್ತೆ ಪ್ರವಾಹ ಕಾಲುವೆಗಳಿಗಿರ್ತಕ್ಕಂಥ ವ್ಯತ್ಯಾಸ 2 ಮಾರ್ಕ್ಸ್ಗೆ. ಕ್ಲಿಯರ್ ಆಗ್ತಿದೆಯಲ್ವಾ. ಸೊ ದೆನ್ ಹಾರ್ಟಿಕಲ್ಚರ್ ಇಸ್ ಮೇಕಿಂಗ್ ಇಮ್ಮೆನ್ಸ್ ಪ್ರೋಗ್ರೆಸ್ ಇನ್ ಇಂಡಿಯಾ, ಎಕ್ಸ್ಪ್ಲೇನ್. ತೋಟಗಾರಿಕೆ ಭಾರತದಲ್ಲಿ ಏನಾಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ, ಅಪಾರ ಪ್ರಗತಿ ಸಾಧಿಸ್ತಾ ಇದೆ, ಹೇಗೆ ವಿವರಿಸಿ ನೋಡೋಣ ಅಂತ ಕೇಳ್ತಾರೆ ನಿಮಗೆ. ಸೊ ಕ್ಲಿಯರ್. ಸೊ ನಿಮಗೆ ಕ್ವಶನ್ಸ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಕ್ವಶನ್ ಅನ್ನು ಕ್ಲೀನ್ ಆಗಿ ಓದ್ಬೇಕು. ಓಕೆನಾ? ಕೆಲವೊಮ್ಮೆ ಆನ್ಸರ್ ಸೇಮ್ ಇರುತ್ತೆ, ಬಟ್ ಕ್ವಶನ್ ಸ್ವಲ್ಪ ಏನ್ ಮಾಡ್ತಾ ಗೊತ್ತಾ, ಕ್ಲಿಷ್ಟ ಕೇಳ್ತಾರೆ, ಬಟ್ ಆನ್ಸರ್ ಸೇಮ್ ಇರುತ್ತೆ. ಓಕೆ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ IMF ಇನ್ ಸಾಲ್ವಿಂಗ್ ದ ವರ್ಲ್ಡ್ಸ್ ಎಕನಾಮಿಕ್ ಪ್ರಾಬ್ಲಮ್ಸ್, ವಿಶ್ವ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ IMF ನ ಪಾತ್ರ ಏನು ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಕ್ಲಿಯರಾ? ದೆನ್ ವಾಟ್ ಆರ್ ದ ಕಾಸಸ್ ಆಫ್ ದ ಫೀಮೇಲ್ ಫಿಟಿಸೈಡ್, ಸ್ತ್ರೀ ಭ್ರೂಣ ಹತ್ಯೆಗೆ ಕಾರಣಗಳು ಏನು ಅಂತ ಕೇಳ್ತಾರೆ. ಈ ಎಲ್ಲಾ ಕ್ವಶನ್ಸ್ ಗಳನ್ನು ಆ ಚಾಪ್ಟರ್ ಗಳ ಏನು ರಿವಿಷನ್ ಕ್ಲಾಸಸ್ ಆಗ್ತಾ ಇದೆಯೋ ಅಲ್ಲಿ ಡಿಸ್ಕಷನ್ ಮಾಡಿದೀವಿ ನಾವು. ಓಕೆ, ಅಲ್ಲಿ ಡಿಸ್ಕಷನ್ ಮಾಡಿದ್ವಿ ಎಲ್ಲ, ಮತ್ತೆ ಬೇರೆ ಕಡೆ PYQs ಎಲ್ಲ ಕೂಡ ಡಿಸ್ಕಷನ್ ಮಾಡಿದ್ವಿ, ನೋಡ್ತಾ ಹೋಗಿ ಕ್ಲಾಸಸ್ ಅನ್ನ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ ಅಂತ ಕೇಳ್ತಾರೆ. ನೀತಿ ಆಯೋಗದ ಉದ್ದೇಶಗಳೇನು, ಏನಕ್ಕೋಸ್ಕರ ನೀತಿ ಆಯೋಗನ ಸ್ಥಾಪನೆ ಮಾಡಿದಾರೆ ಅಂತ ಕೇಳ್ತಾರೆ. ದೆನ್ ವೈ ಇಸ್ ವರ್ಲ್ಡ್ ಕನ್ಸ್ಯೂಮರ್ ರೈಟ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ March 15th, ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನ ಯಾಕೆ ಮಾರ್ಚ್ 15ರಂದೇ ಸೆಲೆಬ್ರೇಟ್ ಮಾಡ್ತಾರೆ, ಏಕೆ ಮಾರ್ಚ್ 15ರಂದೇ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಬೇರೆ ದಿನ ಮಾಡಲ್ಲ ಅಂತ ಕೇಳ್ತಾರೆ. ದೆನ್ ರೈಟ್ ದ ಫಂಕ್ಷನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IBRD ಅಂತ ಕರಿತೀವಲ್ವಾ, ಇದರ ಒಂದೇನು ಕಾರ್ಯಗಳೇನು ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಕ್ಲಿಯರಾ? ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, IBRD ಅಂತಂದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ದೆನ್ ಲಿಸ್ಟ್ ದ ಆರ್ಮ್ಡ್ ಫೋರ್ಸಸ್ ಆಫ್ ದ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಟು ಪ್ರೊವೈಡ್ ಪಬ್ಲಿಕ್ ಸೆಕ್ಯೂರಿಟಿ, ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಸಚಿವಾಲಯದ ಸಶಸ್ತ್ರ ಪಡೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಸುಮಾರು ಬರುತ್ತೆ, ಒಂದು 5-6 ಇದೆ. ಸೊ ಅದು ಯಾವ್ದು ಅನ್ನೋದು ನೀವು ಬರೀಬೇಕು, BSF ಮತ್ತೆ ಇನ್ನು ಬೇರೆ ಬೇರೆದೆಲ್ಲ ಬರ್ತಾ ಹೋಗುತ್ತೆ, ಗೊತ್ತಿದೆಯಲ್ವಾ. ದೆನ್ ನೇಮ್ ದ ಮೇಜರ್ ವರ್ಲ್ಡ್ ಲೀಡರ್ಸ್ ಹೂ ಪ್ಲೇಡ್ ಅ ಮೇಜರ್ ರೋಲ್ ಇನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಶ್ವದ ನಾಯಕರು ಯಾರು ಅಂತ ಕೇಳ್ತಾರೆ. 3 ಜನ ಬರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. 3 ಮೆಂಬರ್ಸ್ ಬರ್ತಾರೆ, ವೆರಿ ಇಂಪಾರ್ಟೆಂಟ್. ದೆನ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ದ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ UPSC ಅಂತ ನಾವೇನ್ ಕರಿತೀವಲ್ವಾ, ಇದರ ಒಂದು ಕೆಲಸ ಕಾರ್ಯಗಳೇನು, ಅದೇನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ವೆರಿ ಈಸಿ ಇದೆ, ಡೆಡ್ ಈಸಿ. ಅದು 30th ಕ್ವಶನ್ ಏನ್ ಕೊಟ್ಟಿದ್ದೀನಿ ಅದು. ಓಕೆನಾ? ಸೊ ದೆನ್ ಇಲ್ಲಿಂದ ನೋಡಿ, ಇಲ್ಲಿಂದ ನಿಮಗೆ 4 ಮಾರ್ಕ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ದೆನ್ ವಾಟ್ ಆರ್ ದ 4 ಕಾಂಟ್ರಿಬ್ಯೂಷನ್ಸ್ ಆಫ್ ಕೆ ಶೇಷಾದ್ರಿ ಇಂದ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂತ ಕೇಳ್ತಾರೆ. ಮೈಸೂರು ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅವರ ಕೊಡುಗೆ ಏನು, ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಸೊ ದೆನ್ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇನು ಅಂತ ಕೇಳ್ತಾರೆ. ಇದಂತೂ ಪಕ್ಕ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಮಿಸ್ ಮಾಡಂಗಿಲ್ಲ. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 4 ಮಾರ್ಕ್ಸ್ ಇದು ಕೂಡ. ಸೊ ದೆನ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಕಿತ್ತೂರು, ಕಿತ್ತೂರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ ಏನು ಅಂತ ಕೇಳ್ತಾರೆ 4 ಮಾರ್ಕ್ಸ್ಗೆ. ದೆನ್ ಸ್ಟೇಟ್ ದ ರಿಫಾರ್ಮ್ಸ್ ಆಫ್ ದಯಾನಂದ ಸರಸ್ವತಿ, ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಆಫ್ ಆರ್ಯ ಸಮಾಜ್. ಓಕೆ, ಇದು 4 ಮಾರ್ಕ್ಸ್ಗಾದ್ರೂ ಆಗ್ಬೋದು ಅಥವಾ ಈವನ್ 3 ಮಾರ್ಕ್ಸ್ಗೂ ಕೂಡ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. 4 or 3 ಆ ಚಾಪ್ಟರ್ ನಲ್ಲೆಲ್ಲ 3+4 2 ಮಾರ್ಕ್ಸ್ಗೂ ಬರುತ್ತೆ. ಸೊ ದೆನ್
ಎಕ್ಸ್ಪ್ಲೈನ್ ದ ರೋಲ್ ಆಫ್ ದ ಮಾಡರೇಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಏನು ಅಂತ ಕೇಳ್ತಾರೆ 4 ಮಾರ್ಕ್ಸ್ಗೆ. ಓಕೆನಾ, ಮಂದಗಾಮಿಗಳು ಅಂತ ಕೇಳ್ತಾರೆ, ಮಂದಗಾಮಿಗಳ ಪಾತ್ರ. ಸೊ ದೆನ್ ನೋಡಿ ನೆಕ್ಸ್ಟ್ ಕ್ವಶನ್, ತಿಲಕ್ ಅಥವಾ ಎಕ್ಸ್ಟ್ರೀಮಿಸ್ಟ್, ತೀವ್ರವಾದಿಗಳ ಪಾತ್ರ ಏನು ಅಂತ ಕೇಳ್ತಾರೆ. ಅವೆರಡು ವೆರಿ ವೆರಿ ಇಂಪಾರ್ಟೆಂಟ್, ಮಂದಗಾಮಿ ಅಥವಾ ತೀವ್ರಗಾಮಿ. ಸೊ ದೆನ್ ಎಕ್ಸ್ಪ್ಲೇನ್ ದ ಟ್ರೈಬಲ್ ರೆವಿಲಿಯನ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ಓಕೆನಾ. ದೆನ್ ಸಾಯಿಲ್ ಎರೋಷನ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಹೌ, ಮಣ್ಣಿನ ಸವೆತವು ಹಲವಾರು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತಲ್ವಾ, ಏನು ಅಂತ ಕೇಳ್ತಾರೆ. ಡೆಡ್ ಈಸ್ ಇದೆ ಇದು. ಮಣ್ಣಿನ ಸವೆತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತಲ್ವಾ ಮಣ್ಣು, ಅದನ್ನ ಯಾವ ರೀತಿ ಅಂತ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ದೆನ್ ಹೌ ಕ್ಯಾನ್ ವಿ ಪ್ರಿವೆಂಟ್ ಸಾಯಿಲ್ ಎರೋಷನ್. ಆ ಮಣ್ಣಿನ ಸವೆತವನ್ನ ಹೇಗೆ ತಡೆಗಟ್ಟಬಹುದು ಅಂತಲೂ ಕೂಡ ಕೇಳಬಹುದು. ಇವೆರಡರ ಒಂದು ಕ್ವಶನ್ ಫಿಕ್ಸ್ ಈ ಚಾಪ್ಟರ್ ನಿಂದ. ಸೊ ಕ್ಲಿಯರಾ. ದೆನ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಫ್ಯೂ ಏರಿಯಾಸ್. ವೈ. ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸೀಮಿತ ಆಗ್ತಿದೆಯಲ್ವಾ, ಯಾಕೆ, ಏನ್ ರೀಸನ್ ಅದಕ್ಕೆ, ಯಾಕೆ ಎಲ್ಲ ಕಡೆ ಸ್ಥಾಪನೆ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಕೇಳ್ತಾರೆ. ದೆನ್ ರೀಸೆಂಟ್ಲಿ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಇಸ್ ಇಂಪ್ರೂವಿಂಗ್, ಡಿಸ್ಕಸ್. ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಇಂಪ್ರೂವ್ ಆಗ್ತಾ ಇದೆ, ಕಾರಣ ಏನು, ಕೆಲವೊಂದು ಫೆಸಿಲಿಟಿ ಭಾರತ ಸರ್ಕಾರದವರೆಲ್ಲ ಕೊಡ್ತಾ ಇದ್ದಾರೆ, ಆ ಫೆಸಿಲಿಟಿಗಳು ಏನು ಅಂತ ಕೇಳ್ತಾರೆ. ದೆನ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UNO. ಓಕೆ, ಭದ್ರತಾ ಮಂಡಳಿಯ ರಚನೆ ಮತ್ತೆ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಯಾವುದ್ರದ್ದು ಭದ್ರತಾ ಮಂಡಳಿ, ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೂಡ ಕೇಳ್ತಾರೆ. ಓಕೆನಾ, 4 ಮಾರ್ಕ್ಸ್ಗೆ ಇದು ಕೂಡ. ದೆನ್ ಸೊ ಇಲ್ಲಿವರೆಗೂ 4 ಮಾರ್ಕ್ಸ್ ಬಗ್ಗೆ ನೋಡಿದ್ವಿ. ನೋಡಿ ಇಲ್ಲಿ 1 ಮಾರ್ಕ್ಸ್ ಇಂದು ದ ಲಾ ವಿಚ್ ಎಸ್ಟಾಬ್ಲಿಷ್ಡ್ ದ ಸುಪ್ರೀಂ ಕೋರ್ಟ್ ಇನ್ ಕಲ್ಕತ್ತಾ. ಯಾವುದು 1 ಮಾರ್ಕ್ಸ್ಗೆ ಇಲ್ಲಿ ನೋಡೋಣ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಕಾನೂನು ಯಾವುದು ಅಂತ ಕೇಳ್ತಾರೆ. ಸೊ ದೆನ್ ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ಶಾಶ್ವತ ಜಮೀನ್ದಾರಿ ಪದ್ಧತಿಯನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಕೇಳ್ತಾರೆ. ಕಾಯಂ ಜಮೀನ್ದಾರಿ ಪದ್ಧತಿ. ದೆನ್ ಮಹಲ್ ಅಂದ್ರೆ ಏನಂತ ಕೇಳ್ತಾರೆ 1 ಮಾರ್ಕ್ಸ್ಗೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ದೆನ್ ಯಾವುದೇ ಶಕ್ತಿ ಗುಂಪುಗಳಿಗೆ ಸೇರಿದ ನೀತಿಯನ್ನು ಏನಂತ ಕರಿತೀವಿ. ಓಕೆ, ಯಾವುದೇ ಏನೋ ಬಣಕ್ಕೆ ಸೇರದೇ ಇರತಕ್ಕಂಥ ನೀತಿಯನ್ನು ಏನಂತ ಕರಿತೀವಿ, ಅಲಿಪ್ತ ನೀತಿ, ಗೊತ್ತಿದೆಯಲ್ವಾ. ಮತ್ತೆ ಹಿರೋಶಿಮಾ ಮತ್ತೆ ನಾಗಸಾಕಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾರೆ 1 ಮಾರ್ಕ್ಸ್ಗೆ. ಸೊ ದೆನ್ ಅದಾದ್ಮೇಲೆ ಸೊ ಇಲ್ಲಿ ಏನು ಶೀತಲ ಸಮರದಲ್ಲಿ ತೊಡಗಿಕೊಂಡ 2 ರಾಷ್ಟ್ರಗಳು ಯಾವ್ದಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಭಾರತ ಸರ್ಕಾರದ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಆಗಿದೆ ಅಲ್ವಾ ನಮ್ಮ ದೇಶದಲ್ಲಿ, ಇದು ಯಾಕೆ ಅಂತ ಕೇಳ್ತಾರೆ. ಓಕೆ, ಕಾನ್ಸ್ಟಿಟ್ಯೂಷನ್ಗೆ ಒಳ್ಳೆ ಏನು ಬೇಸ್ಮೆಂಟ್ ಫೌಂಡೇಶನ್ ಆಗಿರೋದ್ರಿಂದ ಆಕ್ಟ್. ದೆನ್ ಲಾಸ್ಟ್ ಕ್ವಶನ್ 50th ನಿಮ್ ಎಲ್ರಿಗೂ ಗೊತ್ತಿದೆ, ಮ್ಯಾಪ್ ಬೇಸ್ಡ್ ಕ್ವಶನ್ ಬರುತ್ತೆ. ಅದರಲ್ಲಿ ಪ್ಲೇಸಸ್ ಗಳನ್ನು ನೋಡಿ, ನಾನು ಇಲ್ಲಿ ತುಂಬಾ ಪ್ಲೇಸಸ್ ಗಳನ್ನು ಕೊಟ್ಟಿದ್ದೀನಿ, ಯಾವ್ದು ಬರ್ಬೋದು ಅಂತ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ. ನೀವು ಇದನ್ನ PDF ಪಡ್ಕೊಂಡು ಓದಿ. ಓಕೆನಾ, ಅಥವಾ ವಿಡಿಯೋದಲ್ಲೂ ಕೂಡ ಚೆಕ್ ಮಾಡ್ಕೊಂಡು ಓದಿ. ಸೊ ಕ್ಲಿಯರಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಪ್ಲೇಸಸ್ಗಳು ನಾನು ಓದಕ್ಕೆ ಹೋಗೋದಿಲ್ಲ, ಯಾವ್ದು ಅಂತ ಕೊಟ್ಟಿದ್ದೀನಿ, ಯಾಕಂದ್ರೆ ಇದೆಲ್ಲ ಕೂಡ LBA ಸೀರೀಸ್ ಅಲ್ಲಿ ಮಾಡಲ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ. ಇಷ್ಟು ಕ್ವಶನ್ಸ್ಗಳು ಕೂಡ ಅಂದ್ರೆ ಇಷ್ಟು ಮ್ಯಾಪ್ ಪ್ಲೇಸಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟರಿಂದಲೇ ಬರೋದು, ಇದು ಬಿಟ್ಟು ಬೇರೆ ಎಲ್ಲೂ ಕೂಡ ಏನಾಗಲ್ಲ, ಬರೋದಿಲ್ಲ. ಸೊ ಕಾಣ್ತಾ ಇದೆಯಲ್ವಾ. ಸೊ ನೋಡ್ತಾ ಹೋಗಿ. ಅರಬ್ಬಿ ಸಮುದ್ರ ಅದು ಇದು ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಚಾಪ್ಟರ್ಸ್ ಯಾವ್ಯಾವ ಚಾಪ್ಟರ್ ಇಂದ ಬರ್ಬೋದೋ ಎಲ್ಲ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಕ್ಲಿಯರಾ. ಇದಿಷ್ಟು ಟಾಪ್ 50 ಕ್ವಶನ್ಸ್. ಇವುಗಳನ್ನ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಓಕೆನಾ. ಸೊ ಸ್ಟಡಿ ಮಾಡ್ತೀರಲ್ವಾ, ಹಾಗಾದ್ರೆ ಎಸ್ ಅಂತ ಕೂಡ ಕಮೆಂಟ್ ಆಗ್ತಾ ಹೋಗಿ, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಓಕೆನಾ. ಥ್ಯಾಂಕ್ ಯು.